ಡ್ರೈವರ್ ಇಟ್ಕೊಂಡಿದ್ದೆ, ಮುಂಚೆ ಡ್ರೈವರ್ ಆಗಿರ್ತೀನಿ ಅಂತ ಹೇಳಿದ್ರು. ಇವಾಗ ನೋಡ್ರೆ ನೋಡ್ದಾ ಪಾಪ ಮಾವಿನಕಾಯಿ ಟೆಂಪಲ್ ಇಲ್ಲಂತೂ ಕ್ರೌಡ್ ನೆಕ್ಸ್ಟ್ ಮಚ್ಚ ಗನ್ ಪ್ರಸಾದ ಅನ್ನೋದು ಬೇಬಿಗೆ ಶರ್ಟೇ ಬಿಚ್ಚಬಾರ್ದಂತೆ. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಿರೋದು ಎಲ್ಲಿಗೆ? ಮಂತ್ರಾಲಯ. ಸೊ ಏನಂದ್ರೆ ಈ ಲಾಗ್ಸ್ ಮಾಡ್ತಿದೀವಿ ರೆಗ್ಯುಲರು. ಸೊ ಎಡಿಟಿಂಗ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಈ ಪ್ರೆಷರ್ಸು, ಈ ವರ್ಕು, ಈ ಬಿಸ್ನೆಸ್ಸಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಸೊ ಹಾಗೆ ಒಂದು ಎಡಿಟರ್ನು ಸಹ ಹುಡುಕ್ತಾ ಇದ್ದೀವಿ, ಇನ್ ಕೇಸ್ ಅವ್ರು ಸಿಕ್ಕಿದ್ರೆ ಈಸಿ ಕಟ್ಟಲ್ಲಿರುತ್ತೆ ಅಂತ. ಸೊ ಇವಾಗ ಮಂತ್ರಾಲಯ. ಸೊ ಬಾಗೇಪಲ್ಲಿಗೆ ಹೋಗಿ ಬಾಗೇಪಲ್ಲಿಯಿಂದ ಹೋಗ್ತಾ ಇದೀವಿ. ನಾವು ಒಬ್ಬರೇ ಅಲ್ಲ, ನಿತಿನ್ ಜೊತೆಲಿದ್ದಾನೆ. ಸೊ ಹಿಂದೆ ಹೋಗ್ಬಿಟ್ಟಿದ್ದಾನೆ. ನಿತಿನ್ ಹಾಯ್ ಮಾಡಿ. ಕಂಫರ್ಟ್ ಇದೆಯಾ? ನೋಡಿ, ಗಹನ್ ಬೇರೆ ಬಂದಿದ್ದಾನೆ. ಹಾಯ್ ಮಾಡೋ ಗಹನ್. ಬಾರೋ ಸೆಂಟ್ರಿಗೆ, ಅವ್ನು ಇಟ್ಕಡೆ ಬಿಡಿ ಆಂಟಿ. ಗಹನ್ ತೋರ್ಸು ಅಲ್ಲಿ. ಹಾಯ್ ಮಾಡು. ಹಾಯ್ ಮಾಡು. ಓಹೋ ಮಾಡ್ದ ಹಿಂಗೋ. ಸೊ ಇಲ್ಲಿಂದ ಎಷ್ಟು ಕಿಲೋಮೀಟರ್ ನಿತಿನ್ ಇಲ್ಲಿಂದ ಇರೋದು? ಸೊ ನಮ್ಮೂರಿಂದ ಆಲ್ಮೋಸ್ಟ್ 300 ಕಿಲೋಮೀಟರ್ಸ್ ಮಂತ್ರಾಲಯಗೆ. ಸೊ ಒಂದೇನಂದ್ರೆ ಹೈವೇ ಇದೆ, ಒಂದೇ ರೋಡು. ಹಾ ಚೆನ್ನಾಗಿದೆ. ಸೊ ಇವತ್ತು ಹೋಗಿ ಅಲ್ಲೇ ಇದ್ದು ನಾಳೆ ಬೆಳಿಗ್ಗೆ ದರ್ಶನ ಮಾಡಿಕೊಂಡು ಸೊ ವಿ ಆರ್ ಕಮಿಂಗ್ ಬ್ಯಾಕ್. ಸೊ ಅದರಲ್ಲಿ ಬೆಸ್ಟ್ ಪಾರ್ಟ್ ಏನಂದರೆ ಇಲ್ಲಿರೋದು ಸೊ ಸೆಟ್ ಅಂತ ಮಾಡಿಬಿಟ್ಟು, ಸೊ ನಾನು ಸೆಟ್ ಮಾಡಿರೋದು 120 ಸ್ಪೀಡಲ್ಲಿ. ಸೊ ಆರಾಮಾಗಿ ಆ್ಯಸ್ ಇಟ್ ಈಸ್ ಅದೇ ಹೋಗ್ತಾ ಇರ್ತಾರೆ. ಇದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಏನಂದರೆ ಪೆಡ್ಲಿಂಗ್ ಮಾಡೋದು ಏನೂ ಅವಶ್ಯಕತೆನೇ ಇರಲ್ಲ. ಸೊ ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಏನಂತೀಯ, ಇವಳು ಓಲಾ ಗಾಡಿಯಲ್ಲಿ ಇತ್ತಂತೆ ಈ ಆಪ್ಷನ್. ಸೊ ಈ ಹೈವೇಸಲ್ಲೆಲ್ಲ ಆರಾಮಾಗಿ ಸೆಟ್ ಮಾಡಿಬಿಟ್ಟು ಬಿಟ್ಬಿಡ್ಬೋದು, ತಲೆನೋವೇ ಇರಲ್ಲ. ಏನಂದರೆ ಇದರಲ್ಲಿ 120 ಎಲ್ಲ ಮ್ಯಾಟರೇ ಅಲ್ಲ. ಇದಂತೂ ರ್ಯಾಮ್ ಶೋರ್. ಸೊ ಗೊತ್ತೇ ಆಗಲ್ಲ, ಎಲ್ಲ ಒಂದು 60 ಹೋಗ್ತಿರೋ ಫೀಲಲ್ಲಿ ಇರುತ್ತೆ. ಸೊ ಇದು ಕಿಯಾ ಫ್ಯಾಕ್ಟ್ರಿ. ಸೊ ಆಂಧ್ರಲ್ಲಿ ನೆಕ್ಸ್ಟ್ ಲೆವೆಲ್. ಎಷ್ಟು ಎಕರ್ ಇದೆ ನಿತಿನ್ ಇದು? ಮ್ಯಾನುಫ್ಯಾಕ್ಚರಿಂಗ್ ಮಾಡೋದೇ ಇಲ್ಲಿ ಕಿಯಾದು. ಸೊ ಇದು 250 ಎಕರ್ಸ್ ಕಿಯಾದು. ನಾವು ಒಂದು ಕಂಪ್ನಿ ಮಾಡಿ ಈ ಲೆವೆಲ್ಗೆ ಇಂಪ್ರೂವ್ ಮಾಡಬೇಕಲ್ಲ. ಸೊ ಈಗ ಇಲ್ಲಿ ಏನಾನ ತಿನ್ನೋಣ ಅಂತ ಇಳಿಸ್ವಿ. ಏನಿಲ್ವಂತ? ಇಲ್ವಂತ. ಸೊ ಒಂದು ಬ್ರೇಕ್ ಆದಾಗ ಆಲ್ಮೋಸ್ಟ್ ಎಲ್ಲ ಏನು ಸಿಗ್ದಿರ ಸ್ನ್ಯಾಕ್ಸ್ ತಗೊಂಡಿದ್ದಾರೆ. ಲವ್ ಮಚ್ಚಾ ಸ್ನ್ಯಾಕ್ ಕೊಡ್ಸಿದ್ಯಾರೋ? ಏಯ್ ಅದೆಂಗೋ ಎದ್ದೋಳ್ಬಿಟ್ಟಿದಾರಲ್ಲ ಅಮ್ಮ, ನಲಗಿದ್ದ ಎದ್ದೋಳ್ಬಿಟ್ಟಿದ್ದಾನೆ. ಸೊ ಇಲ್ಲಿ ಆಂಧ್ರ ಸೈಡು ಒಳ್ಳೆ ಹೋಟೆಲ್ಸ್ ಅಂದರೆ ಸಿಗೋದೇ ಇಲ್ಲ. ನೀವು ಟುವರ್ಡ್ಸ್ ಹೈದ್ರಾಬಾದ್ ರೋಡ್ಗೆ ಏನಾರ ಬಂದ್ರಿ ಅಂದರೆ ಬೆಟರು ಬೇರೆ ಕಡೆ ಎಲ್ಲ ನಾವು ಊಟ ಮಾಡ್ಕೊಂಡ್ಬಿಡಿ, ನಮ್ಮ ಕರ್ನಾಟಕ ಸೈಡ್ಸು. ಸೊ ಆಂಧ್ರಾಗೆ ಎಂಟ್ರಿ ಆಗೋದ್ರ ಒಳಗಡೆ. ಸೊ ಇಲ್ಲಂತೂ ಹೆವಿ ಕ್ರೇಜಿ ಏನೂ ಸಿಗಲ್ಲ. ಸೊ ಸಿಕ್ಕಿದ್ರೂ ಟೇಸ್ಟ್ ಇರಲ್ಲ ಇಲ್ಲಿ. ಈ ಸೀಸನಲ್ಲಿ ಪಾಪ ಮಾವಿನಕಾಯಿ ನೋಡ್ಬೋದು, ಆಕ್ಸಿಡೆಂಟು. ಇಟ್ಟು ಚೇಪೆಕಾಯ ಅದೇನು ಮಾವಿನಕಾಯ? ಭಯಾನಕ ಆಕ್ಸಿಡೆಂಟ್. ಫೈನಲಿ ಐಸ್ ಕ್ರೀಮ್ ತಿನ್ಕೊಂಡು ತಗೊಂಡು ಬರ್ತಾ ಇದ್ದಾರೆ. ಐಸ್ ಕ್ರೀಮ್ ಬೇಕಾ? ಸೊ ಗೈಸ್, ಇವನು ಯಾವಾಗ್ಲೂ ನಷ್ಟ ಬರಲ್ಲ, ಅವಾಗ ಬರ್ತಾನೆ. ಸೊ ಬಂದಾಗ ಹಿಂಗೆ ವ್ಲಾಗ್ ಮಾಡ್ತೀನಿ. ನಾನು ಹೇಳಿ ಕಳ್ಸೋದು ಏನಿಲ್ಲ ಅಲ್ವಾ ಗನ್? ಒಂದು ಪಪ್ಪಿ ಕೊಡುಗ. ನಾನು ಇಷ್ಟನಾ ಅವಳು ಇಷ್ಟನಾ? ಗನ್ ಅಮೂಲ್ಯ ಇಷ್ಟನಾ ನಾನು ಇಷ್ಟನಾ? ಅವ್ನು ಯಾರ ಜೊತೆ ಇರ್ತಾನೋ ಅವರೇ ಇಷ್ಟ ಅವನಿಗೆ. ಏನಲ್ಲಿ ನೋಡ್ದಾ ನಾನೇನು ಎಲ್ಲಿಗೆ? ಡ್ಯಾಮಾ? ಅಲ್ಲೇ ಬರ್ದಿದಾರ ನೋಡು, ನ್ಯೂ ಲೈನ್ ಅಂತ ಹಾಕಿದ್ದಾರೆ. ಈಗ ಎಲ್ಲಿ ನಿಂತಿರೋದು ನಾವು? ಸ್ಪೆಕ್ಸ್ ಹಾಕೊಳ್ಳೋ ಗನ್.
ಸೊ ನಾವು ಬಿಟ್ಟು ಹತ್ರ 5 ಅವರ್ಸ್ ಆಯ್ತು, ಇನ್ನೂ ರೀಚ್ ಆಗ್ಲಿಲ್ಲ. ಸೊ ಡ್ರೈವ್ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ ಗೈಸ್. ಡ್ರೈವರ್ ಇಟ್ಕೊಂಡಿದ್ದೆ, ಮುಂಚೆ ಡ್ರೈವರ್ ಆಗಿರ್ತೀನಿ ಅಂತ ಹೇಳಿದ್ಲು, ಇವಾಗ ನೋಡ್ರೆ ನಾನೇ ಡ್ರೈವರ್ ಮಾಡಿದಾಳೆ. ಸ್ಯಾಲ್ರಿ ಕೊಟ್ಟಿಲ್ಲ ಗೈಸ್, ಅದಕ್ಕೆ ರಿಸೈನ್ ಮಾಡ್ಬಿಟ್ಟೆ. ಬೇಡವಾ? ನೈಟ್ ಹಾಕೊಳ್ಳುವಾ? ಓಕೆ. So guys, it's almost 7:10. So we have finally reached to Manchalaya. ಟೈರ್ಡ್. ಇವ್ರಂತೂ ಸಿಕ್ಕಾಪಟ್ಟೆ ಟೈರ್ಡ್ ಆಗಿಬಿಟ್ಟಿದ್ದಾರೆ. ಒಬ್ಬರೇ ಅಲ್ಲಿಂದ ಅಷ್ಟು ದೂರದಿಂದ ಡ್ರೈವ್ ಮಾಡ್ಕೊಂಡು ಬಂದಿದ್ದಾರೆ. ಏನಂತೀರಾ ಬೇ? ಫೈನಲಿ ರೀಚ್. ಸೊ ಇವಾಗ ತೇರೆಲ್ಲ ಇರುತ್ತೆ, ಅದಕ್ಕೆ ರೂಮ್ಗೆ ಹೋಗೋದಕ್ಕಿಂತ ಮುಂಚೆ ಟೆಂಪಲ್ಗೆ ಹೋಗ್ಬೋಣ ಅಂತ ಪ್ಲಾನ್ ಮಾಡ್ತೀವಿ. ಮಾ ನಿನಗೋ ಹಿಂದೆಯಿಂದ ಹೋಗ್ಬೋದಲ್ಲಮ್ಮ, ಅಲ್ಲೇ ದೇವಸ್ಥಾನದ ಹತ್ರಗೆ. ಸೊ ಗೈಸ್ ತೋರಿಸ್ತೀವಿ ಬ್ಯಾಕ್ ಮಾಡು. ನೋಡು ಟೆಂಪೋಗಳೆಲ್ಲ ಹತ್ಕೊಂಡ್ ಬಂದ್ಬಿಡ್ತಾ ಇರೋದು ಜನ. ಸೊ ದಿಸ್ ಇಸ್ ದ ಎಂಟ್ರೆನ್ಸ್ ಗೈಸ್. ನೋಡಿ ತುಂಬಾ ಕಾರ್ಗಳಿದೆ, ಫುಲ್ ರಶ್ ಇದೆ. ವೀಕೆಂಡ್ ಅಲ್ವಾ, ಅದಕ್ಕೆ ಸಿಕ್ಕಾಪಟ್ಟೆ ರಶ್ ಇದೆ ಅಲ್ವಾ ನಿತಿನ್? ಈಗ ರೂಮ್ಸ್ ಪ್ರಾಬ್ಲಮ್ ನಿತಿನ್. ಫೈನಲಿ ರೀಚ್ ಟು ಟೆಂಪಲ್. ಸೊ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಇವತ್ತು, ವೀಕೆಂಡ್ ಆಗಿರೋದ್ರಿಂದ ಹೆವಿ ರಶ್ ಇದೆ. ಸೊ ಜನ ನೋಡ್ಬೋದು, ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಈಗ ಲೈಕ್ 7:30ಗೆ ಇಲ್ಲಿ ತೇರೆಲ್ಲ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಹೆವಿ ರಶ್ ಇದೆ ಇವತ್ತಂತೂ ವೀಕೆಂಡಲ್ಲಿ. ಸೊ ಇದೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಲು. ಸೊ ಇಲ್ಲಂತೂ ಕ್ರೌಡು ನೆಕ್ಸ್ಟ್ ಲೆವೆಲ್ ಇದೆ. ಸೊ ಒಂದೇನಂದರೆ ಈ ಟೆಂಪಲ್ಗೆ ಬಂದರೆ ಒಂದು ಶಾಂತಿ ಇದ್ದೇ ಇರುತ್ತೆ. ಸೊ ರಾಯರು ಇದ್ದಿದ್ದು ಟೆಂಪಲ್ ಇದು. ಹೆಂಗನಿಸ್ತು ಬೇಬ್? ರಿಯಲಿ ವೆರಿ ವೆರಿ ಗುಡ್ ಬೇಬ್. ತುಂಬಾ ಚೆನ್ನಾಗಿದೆ. ಸೊ ರಾಘವೇಂದ್ರ ಟೆಂಪಲಲ್ಲಿ ಕರೆಕ್ಟಾಗಿ 7:30ಇಂದ 8:30ವರೆಗೂ ತೇರು ನಡೆಯುತ್ತೆ. ಆ ತೇರು ನೋಡಬೇಕು ಅಂದ್ರೇ ಚೆಂದ. ಸೊ ಇವಾಗ ನಿಮಗೆ ಲೈವಲ್ಲಿ ನಿಮಗೆ ತೇರನ್ನ ತೋರಿಸ್ತೀವಿ ಯಾವ ಥರ ಇರುತ್ತೆ ಅಂತ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಇಲ್ಲಿ ತೇರು ಯಾವ ಥರ ನಡೆಯುತ್ತೆ ಅಂತ ಅಲ್ಲಿ ನೋಡಿ ಲೈವಲ್ಲಿ ಒಳಗಡೆ ಈ ಥರ ನಡೀತವೆ. ಸೊ ನಿಮಗೆ ಒಳಗಡೆ ಹೋಗಿ ಸಹ ತೋರಿಸ್ತೀವಿ. ಆ ನೆಮ್ಮದಿ ಫೀಲ್ ಆಗುತ್ತೆ, ಆ ವೈಬ್ಸ್ ಇದೆ. ಸೊ ಇಷ್ಟೆಲ್ಲ ಸಾವಿರಾರು ಜನ ಬರ್ತಾರೆ ಅಂದರೆ ಏನೋ ಒಂದು ವೈಬ್ ಇದ್ರೇ ಬರ್ತಾರೆ. ಸೊ ಇದೆಲ್ಲ ನೋಡ್ಬೋದು, ಏನು ಸಕಲಾಗಿದೆ ನೋಡೋಕ್ಕೆ. ಸೊ ನೀವೇನಾದ್ರೂ ಒಂದ್ಸರಿನೂ ರಾಯರ ಟೆಂಪಲ್ಗೆ ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿ. ಒಳ್ಳೆ ವೈಬ್ಸ್ ಇಲ್ವಾ? ತುಂಬ ಒಳ್ಳೆ ವೈಬ್ಸ್ ಇದೆ. ಮಸ್ಟ್ ಆ್ಯಕ್ಚುಲಿ. ಸೊ ಇಲ್ಲಿ ನೋಡ್ಬೋದು, ಸಕ್ಕತ್ತಾಗಿ ಕಾಣಿಸ್ತದೆ. ಇಲ್ಲಿ ಸಹ ನಮ್ಮ ವ್ಯೂವರ್ಸು ಒಂದು 2-3 ಮಾತಾಡಿದ್ರು, ಇಲ್ಲಿ ಲೋಕಲ್ ಅವರೇ. ನೀವು ಲೈವಲ್ಲಿ ತೇರು ನೋಡಬೇಕಂದ್ರೆ ಇಲ್ಲಿ ನೋಡ್ಬೋದು. ಆ ತೇರು ನೋಡೋದಕ್ಕೆ ಒಂದು ಚೆಂದ. ಸೊ ಈ ಥರ 3 ತೇರನ್ನ ಹೇಳ್ತಾರೆ. ಜನ ಅಂತೂ ಸಿಕ್ಕಾಪಟ್ಟೆ ಜನ. ಇದೆಲ್ಲ ನೋಡ್ಬೋದು. ನಿತಿನ್ ಎಲ್ಲೋ ಹೆಂಗೋ ಹೋದೆ? ಹೌದಾ? ಹೊಡಿ ಹೊಡಿ. ಜನ ಅಂತೂ ಸಿಕ್ಕಾಪಟ್ಟೆ. ಇಲ್ಲಿ 3 ತೇರು ನಡೆಯುತ್ತೆ, ಒಂದು ಗೋಲ್ಡು, ಒಂದು ಸಿಲ್ವರು, ಒಂದು ವುಡ್ಡಲ್ಲಿ. ಸೊ ತುಂಬ ಚೆನ್ನಾಗಿರ್ತದೆ ನೋಡೋದಕ್ಕೆ. ಸಿಲ್ವರ್ದು ಅಂತ ಹೇಳಿದ್ನಲ್ಲ, ಅಲ್ಲಿ ನೋಡ್ಬೋದು. ಸೊ ಅದನ್ನು ತೇರು ಮೇಲೆ ಹಾಕ್ಕೊಂಡು ರೌಂಡ್ ಮಾಡ್ತಾರೆ. ಸೊ ಇಲ್ಲಿ ಅನ್ನದಾನ ಇರುತ್ತೆ. ಸೊ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಟೆಂಪಲಲ್ಲಿ ಇಲ್ಲಿ ಇವಾಗ ಪ್ರಸಾದ ಮುಗಿಸ್ಕೊಂಡು, ದರ್ಶನ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಸೀದಾ ಬ್ಯಾಕ್ ಟು ರೂಮ್. ಸೊ ಮತ್ತೆ ಇಲ್ಲಿಂದ ಬೆಳಗ್ಗೆ ದರ್ಶನ ತಗೊಂಡು ನೋಡ್ಬೋದು ಹೆಂಗೆ ಬ್ಯಾಟಿಂಗ್ ಹೊಡಿತಾವನೆ ಅಂತ. ಮಚ್ಚ ಗನ್ ಪ್ರಸಾದ ಅನ್ನೋದು
ಅವ್ನಿಗೆ ಇಂಟ್ರೆಸ್ಟೇ ಇಲ್ಲ. ಕ್ಲೀನ್ ಆಗ್ತೀನಲ್ಲ ಈ ಮಚ್ಚನ ಕರ್ಕೊಂಬರೋದು ಒಳ್ಳೆ ಟಾಸ್ಕ್. ಸೊ ಇಲ್ಲಂತೂ ಪ್ರಸಾದ ಮುಗಿಸ್ಕೊಂಡು ಮತ್ತೆ ಇಲ್ಲೇ ಇದ್ದು ಬೆಳಗ್ಗೆ ದರ್ಶನ ಮುಗಿಸ್ಕೊಂಡು ಹೊರಟೋಣ ಅಂತ. ಸೊ ಫೈನಲಿ ರಾಯರ ಟೆಂಪಲ್ ಅಂದರೆ ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ. ಇಷ್ಟೆಲ್ಲ ಜನ ಇದ್ರೂ ಆ ಕ್ಲೀನ್ನೆಸ್ ಆಗಿರಲಿ, ಆ ಮೇಂಟೆನೆನ್ಸ್ ಆಗಿರಲಿ ತುಂಬ ಚೆನ್ನಾಗಿದೆ. ಸೊ ಬ್ಯಾಗ್ ಕ್ಯಾರಿ ಮಾಡ್ತಿರೋದು ನೋಡ್ಬೋದು ಯಾವ ಲೆವೆಲಲ್ಲಿ ಕ್ಯಾರಿ ಮಾಡ್ತಾವನಂತ. ಫೈನಲಿ ರೂಮ್ಸ್ ಸಿಕ್ತು. ಸೊ ರೂಮ್ಸ್ ಏನೋ ಸೊಳ್ಳೆಗಿಲ್ಲ ಅಂತ ಇದ್ದಾರೆ, ಏನು ಮಾಡಬೇಕು ಗೊತ್ತಿಲ್ಲ. ಇಲ್ಲಿಂದ ಬೇರೆ ರೂಮ್ಸನ್ನು ನೋಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಾನು ನೋಡಿಲ್ಲ ಇನ್ನು, ನಿತಿನ್ ಅವರು ಹೇಳಿದೆ ಲೈ ಕ್ಲೀನಾಗಿ ಹೇಳ್ಕೊಂಡೋಗೋ, ಹೇಳ್ಕೋ ಸ್ಟ್ರೈಟು. ನಡಿ. ಇಲ್ಲೇನೋ. ಸೊ ನೈಟೆಲ್ಲ ಬೇಗ ಮಲಗಿ ಫ್ರೆಶ್ ಅಪ್ ಆಗಿ ಈಗ ಟೆಂಪಲ್ಗೆ ಹೊಡ್ತಾ ಇದ್ದೀವಿ. ಗಾನ್ ಬಾರೋ ಗಾನ್. ಮಚ್ಚ ಅಂತೂ ಫುಲ್ ರೆಡಿ ಆಗಿದ್ದಾರೆ. ಎಲ್ಲೋ ನೀನು ಹೊಸ ಬಟ್ಟೆ ತೋರಿಸು. ಬಟ್ಟೆ ತೋರಿಸು. ಇಲ್ಲೋಡು ಇಲ್ಲೋಡು. ಬೆಟರು ಇಲ್ಲೆಲ್ಲ ಒಂದು ಅದನ್ನು ಲ್ಯಾಂಡ್ ತಗೊಂಡು ನಿಮ್ಮದೇಗೆ ರೆಂಟ್ ಕೊಡೋದು ಬೆಸ್ಟು. ಈ ಗಾಡಿಯೆಲ್ಲ ಹೋಗೋದಾ ಏನು? ಸೊ ಎಲ್ಲರೂ ರೆಡಿ ಆಗಿ ಬರ್ತಾ ಇದ್ವಿ. ಲೇಟ್ ಇವಳ್ದೆ ಆಲ್ಮೋಸ್ಟ್ ಯಾವಾಗಲೂ ಲೇಟ್ ಆಗೋದು ಇವಳ್ದೆ. ನನ್ನ ಮಚ್ಚಂದು ಮಚ್ಚ ಎಲ್ಲೋಡು ಹಾಯ್ ಮಾಡು. ಅವ್ನು ಬರಲ್ಲ. ರೂಪ ರೂಪ ರೂಪ. ಸೊ ಅಲ್ಲಿಂದ ನೈಟು ಬಂದು ಮಲಗೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಮತ್ತೆ ಈಗ ಟೆಂಪಲ್ಗೆ ಹಾಯ್ ಮಾಡು, ಹಿಂಗ್ ಮಾಡು ಗಾನ್. ಇಲ್ಲಿ ನೋಡು, ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೋಡು ಅಲ್ಲೋರು ನೋಡು. ಅಪ್ಪಿ ಕೊಡು, ಕೊಡು ಹಂಗೆ ಕೊಡು. ನಿತಿನ್ ಹೆಂಗೆ ಲೆಫ್ಟಾ? ಸೊ ಗೈಸ್ ಫೈನಲಿ ರೆಡಿ ಎಲ್ಲ ಆಗಿದೆ. ಗಹನ್ ಹಾಯ್ ಮಾಡು. ಹಾಯೇನು ಎಲ್ರು ರೆಡಿ ಆಗಿದ್ದಾರೆ. ಎಲ್ರು ಇಲ್ಲಿ ನೋಡಿ ಹಾಯ್ ಮಾಡಿ. ನಿತಿನ್ ಗಹಾನ್ ಹಿಂಗ್ ಮಾಡ. ನಿತಿನ್ ಅಂತೂ ರೇಷ್ಮೆದು ಪಂಚ ಹಾಕೊಂಡು ಜಾಮ್ ಜೂಮ್ ಅಂತ ಇದ್ದಾನೆ. ನೀನು ಹಾಕಬೇಕಾಗಿತ್ತು. ಹಾ ನೋಡು ಕಲ್ತ್ಕೋ. ಎಲ್ಲ ನಮ್ಮ ಅಮ್ಮ ಹೇಳ್ಕೊಡ್ತಾ ಇದಾರೆ. ಇಬ್ರಮ್ಮಂದಿರು ಹೇಳ್ಕೊಡ್ತಾರೆ, ಆದ್ರೆ ಇವಳನ್ನ ನಾನೇ ನೋಡ್ಕೊಳಂಗ್ ಆಗಿದೆ. ಏನಿಲ್ಲ, ನೆಕ್ಸ್ಟ್ ಟೈಮ್ ನಿತಿನ್ ಅಂತೂ ಫುಲ್ ಜಾಮ್ ಜೂಮ್ ಅಂತ ರೆಡಿ ಆಗಿ ಇದ್ದಾನೆ. ಇವನ್ ಏನೇನೋ ಮಾಡ್ತಾನೆ. ಇದು ಕೀಲ್ ಪಕ್ಕದಲ್ಲಿ ಇದ್ರದ್ದು ಅಲ್ಲೋಡು. ಎದೋಳ ಆಕ್ಚುಲಿ 6 o'clockಗೆ ರೆಡಿ ಆಗಿ ಬರ್ಬೇಕಿತ್ತು. ಇವಳು ಎದ್ದೋಳಿ ರೆಡಿ ಆಗೋ ಅಷ್ಟೊತ್ತಿಗೆ ಲೇಟ್ ಆಯ್ತು. ಯಾರು ಲೇಟ್ ಆಗಿದೆ ಹೇಳಿದ್ದು? ನಿಂದೆ ತಾನೆ. ಯಾರಮ್ಮ ಲಾಸ್ಟ್ ರೆಡಿ ಆಗಿದ್ದು? ನೀವೇ. ಯಾರು ಹೇಳು? ನೀವೇ. ಹಾ ನೋಡ್ದ. ಇವಳದೇ ಲೇಟು. ಅದಕ್ಕೆ 8 ಗಂಟೆಗೆ ದರ್ಶನಕ್ಕೆ ಹೋಗ್ತಿದ್ದೀವಿ. ಸೊ ಇಲ್ಲಿಂದ ನಮ್ಮಮ್ಮ ಎಲ್ಲೋ ಆಂಜನೇಯ ಟೆಂಪಲ್ ಇದೆಯಂತೆ, ಅಲ್ಲಿಗೆ ಹೋಗ್ಬೇಕು. ಸೊ ಅಲ್ಲಿಂದ ಸೀದಾ ಬ್ಯಾಕ್ ಟು ಗುಡಿ ಬಂಡೆ. ಈಗ ಸೊ ಇಲ್ಲಿ ಪಾರ್ಕಿಂಗು ನದಿ ಹತ್ರ ಇದೆಯಂತೆ, ಫುಲ್ ಜಾಮ್ ಆಗಿಬಿಟ್ಟಿದೆ. ಇವ್ರು ಬೇರೆ ಹೇಳ್ಕೊಂಡು ಜಾಮ್ ಜೂಮ್ ಅಂತ ಹೋಗ್ಬಿಟ್ರು. ಸೊ ನಾವಿಬ್ರೇ ಇರೋದು. ಸೊ ವಿ ಆರ್ ವೇಟಿಂಗ್ ಫಾರ್ ಪಾರ್ಕಿಂಗ್. ಇಲ್ಲಿ ಕೆರೆ ಒಂದಿದೆ ಅಂತೆ, ಈಜಾಡ್ತೀಯಾ? ಅದಕ್ಕೆ ಇದರಲ್ಲಿ ಈಜಾಡ್ತಾಳಂತೆ. ಸೊ ನೆನ್ನೆ ನೈಟ್ ಮಲಗೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಲೇಟು. ಇಲ್ಲೆಲ್ಲ ಚಿಕ್ಕ ರೋಡು ನಿಲ್ಸ್ಬಿಟ್ಟಿದ್ದಾರೆ. ಅಂಕಲ್ ನೋಡೋ ಸ್ವಂತ ಮಾತಾಡ್ತಾರೆ. ರುಚಿಗೆ ನೋಡ್ಬಿಟ್ಟಿದ್ದಾರೆ. ಬೆಳಗ್ಗೆ ಬೇರೆ ಕ್ರೇಜಿ ಇಲ್ಲಿ. ಇವಾಗ ಫುಲ್ ಜಾಮ್ ಇಲ್ಲಿ. ಏನು ಮಾಡ್ಬೇಕು? ಇಲ್ಲಿ ನಿಮ್ಗೆ ಪಾರ್ಕಿಂಗ್ ಸಿಗ್ಲಿಲ್ಲ ಅಂತ ಯೋಚನೆ ಏನು? ಈಗ ಜಾಮ್ ಆಗ್ಬಿಟ್ಟಿದೀವಲ್ಲ ಅಂತ ಬಿಟ್ಟು ಬರ್ಬೋದಿತ್ತು. ಒಳಗಡೆಗೆ ಹೋದ್ರೆ ಅಲ್ಲಿ ಪಾರ್ಕಿಂಗ್ ಇಲ್ವಂತೆ. ಇಲ್ಲಿ ಊಟ ನೋಡಿ ಅಂದ್ರೆ ಹೊಡಿಯಕ್ ಆಗ್ತಲ್ಲ. ಈ ಕಾರಿಂದ ಎಲ್ಲಾ ಕಾರ್ಸು ಬ್ಲಾಕ್ ಆಗ್ಬಿಟ್ಟಿದ್ದಾರೆ ನೋಡು. ಹೌದಾ? ಹೋಗುತ್ತಾ? ಹೋಗಿ ಗಾಡಿಯನ್ನ ಇಸ್ಕೊಳ್ಳೋಣ ನೀರನ್ನ. ತಿರ್ಗ್ಸಕ್ ಆಗ್ದಿರ ಹೋಗ್ಬಿಟ್ಟಿದೆ.
ಅವ ಅಂಕಲ್ ಬೇರೆ ಅವಾಗಿಂದ ಓದಾಡ್ತಾ ಇದ್ರು, ಬೇರೆಯವ್ರು ಇಸ್ಕೊಂಡ್ರು ಗಾಡಿನ. ಹ್ಞೂ ಆಯ್ತು ಹೋಗಪ್ಪ, ನೀನು ಇಷ್ಟೊತ್ತು ಇಲ್ದಿರ ಆಯ್ತು ಓಕೆ. ಈ ಆನೆ ತಗೊಳೋದು ಸಾಕು, ಈ ಕಷ್ಟನೂ ಸಾಕು ಬೇಬ್. ಏನಂತೀರಾ? ಅದೇನು ಪ್ರಾಬ್ಲಮ್ ಇಲ್ಲ, ಇಲ್ಲಿ ಮೈನ್ ಇಲ್ಲ ಸೈಡಲ್ಲೆಲ್ಲ ಆಗ್ಬಿಟ್ಟಿದಾರಲ್ಲ, ಅದೇ ಪ್ರಾಬ್ಲಮ್ಮು. ನಮಸ್ಕಾರ ಹಾಕೋ ಬೇಬ್. ಸೊ ನೆಕ್ಸ್ಟ್ ಲೆವೆಲ್ ರಶ್ ಇದೆ ಯಪ್ಪ, ಅಲ್ಲಿ ಟ್ರಾಫಿಕ್ಕು ಜಾಮು ಫುಲ್ ನೋಡೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತು. ಫೈನಲಿ ಎಂಟ್ರಿ ನೆಕ್ಸ್ಟ್ ಲೆವೆಲು. ನಮಗಂತೂ VIP ಎಂಟ್ರಿ ಇದೆ ಇಲ್ಲಿ ಒಳಗಡೆ. ಸೊ ಅವ್ರು ಬೇರೆ ಗಿರ್ಜ ಆಡ್ತಾವ್ರೆ, ಬನ್ನಿ ಸಾರ್ ಅಂತ. ಈ ಬೇಬಿನ ಹಾಕ್ಕೊಂಡು ಓಡಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗಿದೆ. ನಮ್ಮ ಪೇರೆಂಟ್ಸ್ ಎಲ್ಲ ಒಳಗಡೆ. ಹಾಯ್ ಸರ್, ಬ್ಲಾಗ್ ಮಾಡೋರಂತೆ. ಹಾಯ್ ಸರ್, ಆರಾಮ? ಚೆನ್ನಾಗಿದೆ. ಹ್ಯಾಪಿ ಮ್ಯಾರಿಡ್. ಥ್ಯಾಂಕ್ ಯು ಸರ್. ಸೊ ಇಲ್ಲೆಲ್ಲ ನಮ್ಮನ್ನು ಸಿಕ್ಕಾಪಟ್ಟೆ ಐಡೆಂಟಿಫೈ ಮಾಡಿದಾಗೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಂಗೆ ಸುಮ್ಮ. ಸೊ ಇಲ್ಲಿಂದ ಇಲ್ಲಿ ರೆಸ್ಟ್ ನೋಡಿ ನೆಕ್ಸ್ಟ್ ಲೆವೆಲ್ಲು. ಸೊ ನಮಗೆ ಕರ್ನಾಟಕದಲ್ಲಿ ಯಾವುದೇ ಟೆಂಪಲ್ಗೆ ಹೋದ್ರೂ ಒಂದು ಸ್ವಲ್ಪ VIP ಎಂಟ್ರೀಸ್ ಇರುತ್ತೆ. ನಮಗೆ ಗೊತ್ತಿರೋರು ವರ್ಕ್ ಮಾಡ್ತಿದ್ದಾರೆ ಎಲ್ಲ ಟೆಂಪಲ್ಸಲ್ಲಿ. ನಮಗೆ ಪಾಪ ನಮ್ಮ ವ್ಯೂವರೇ, ಅವರು ನಮ್ಮ ಫಾಲೋವರೇ. ಸೊ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ಲಾಗಿ ನಮಗೆ ಹೆಲ್ಪ್ ಮಾಡ್ತಾರೆ. ಸೊ ಇಲ್ಲಿ ನಾನು ದರ್ಶನ ಮಾಡಬೇಕು ಅಂತ ನೋಡ್ತಾ ಇದ್ರೆ ನಮ್ಮ ಫಾಲೋವರ್ಸು ಬಿಡ್ತಾನೆ ಇಲ್ಲ. ನಮ್ಮ ನಿತಿನ್ ಭಾಯ್ ಅಂತೂ ನೆಕ್ಸ್ಟ್ ಲೆವೆಲ್ಲು ಪಂಚೆ ಎಲ್ಲ ಬಿಚ್ಚಾಕಿ, ಶರ್ಟ್ ಎಲ್ಲ ಬಿಚ್ಚಾಕಿದ್ದಾನೆ. ಬಾರ ಇಲ್ಲಿ, ಅದು ವಿಡಿಯೋಗೆ ಬರಲ್ಲ ಅಂತಾನೆ ನೋಡಿ, ಶರ್ಟ್ ಎಲ್ಲ ಬಿಚ್ಚಿ. ಚಪ್ಪಲಿ ಇದೆಯಲ್ಲ ಇಲ್ಲೇ ಬಿಟ್ಟೋಗೋಣ ಬಾ ಬೇಬ್, ಯಾರು ಎತ್ಕೊಂಡು ಹೋಗ್ತಾರೆ? ಇಲ್ಲಿ ಬಿಟ್ಟೋಗೋಣ ಬಾ. ನಿತಿನ್ ಚಪ್ಪಲಿ ಬಿಟ್ಟು ಬರ್ತೀನಿ. ಸೊ ಈ ರೇಷಲ್ಲಿ ನಮಗೆ VIP ಎಂಟ್ರಿ. ಎಲ್ಲಿ ಬೇಬ್? ಎಲ್ಲಂದ್ರೆ ಅಲ್ಲಿ ಬಿಡೋಕ್ಕಾಗಲ್ಲ, ಬಾರೆ. ಸೊ ಇಲ್ಲಿ VIP ಎಂಟ್ರಿಗೆ ಅರೇಂಜ್ ಮಾಡಿದ್ದಾರೆ. ಕ್ರೌಡ್ ನೋಡ್ಬೋದು. ನೆಕ್ಸ್ಟ್ ಲೆವೆಲ್ಲಿ ಕ್ಯೂ ಅಲ್ಲೆಲ್ಲ ಹೋಗ್ಬಿಟ್ರೆ ದಿನ ಎಲ್ಲ ಆಗ್ಬಿಡುತ್ತೆ. ಪಾಪ ನಮಗೆ ಅರೇಂಜ್ ಮಾಡಿದ್ದಾರೆ. ಅವ್ರಿಗೆ ಈ ವಿಡಿಯೋಲ್ಲಿ ನೋಡ್ತಿದ್ರೆ ಥ್ಯಾಂಕ್ ಯು ಬ್ರೋ. ಇಲ್ಲಿ ಬೀಗ ಬೇರೆ ಹಾಕ್ಬಿಟ್ಟಿದ್ದಾರೆ ಇವ್ರು. ನಮ್ಮ ಆಂಟಿ ಅವರೆಲ್ಲ ಒಳಗಡೆ ಗಾನ್ ನೋಡಿ, ಗಾನ್ ಈಗ ಫೈನಲಿ VIP ಟಿಕೆಟ್ ಸಿಕ್ತು. ಸೊ ಇಲ್ಲಿಂದ ಅಮ್ಮವ್ರು ಕರ್ಕೊಂಡು ಹೋಗ್ತವ್ರೆ. ಸೊ ಸಿಕ್ಕಾಪಟ್ಟೆ ಟಫು ಟಾಸ್ಕ್ ಇದು ಮಾಡ್ತಿದ್ದೀವಿ ನಾವು. ಏನಂದರೆ ಅಲ್ಲಿ ಪಾರ್ಕಿಂಗ್ ಒಂದು ಟಾಸ್ಕು, ಅಲ್ಲಿಂದ ಹೋಟೆಲ್ ಖಾಲಿ ಮಾಡಿದ್ದೊಂದು ಟಾಸ್ಕು, ಇಲ್ಲಿಗೆ ಬಂದರೆ ಇಲ್ಲೊಂದು ಟಾಸ್ಕು. ರಾತ್ರಿ ನೋಡೋಕೆ ಚೆಂದ ಬ್ರೋ, ಏನೇ ಹೇಳಿ. ರಾತ್ರಿ ಮಾತ್ರ ಆ 3 ತೇರುಗಳು ಆ ಕಣ್ಣಲ್ಲಿ ನೋಡೋದಕ್ಕೆ ಚೆಂದ. ಸೊ ಯಾವಾಗೇ ಆಗಲಿ ಈ ಮಂತ್ರಾಲಯಕ್ಕೆ ಬಂದರೆ ರಾತ್ರಿ ತೇರು ನಡೆಯುತ್ತೆ. ಆ ತೇರು ನೋಡೋಕ್ಕನ್ನ ಬನ್ನಿ, ಸಿಕ್ಕಾಪಟ್ಟೆ ಖುಷಿ ಪಡ್ತೀರ. ಇವಳಿಗೆ ಶರ್ಟ್ ಬಿಚ್ಚಬಾರ್ದಂತೆ, ಈ ಟೆಂಪಲಲ್ಲಿ ಶರ್ಟ್ ಬಿಚ್ಚಲೇಬೇಕು. ಎಂಥ ಸ್ಟುಪಿಡ್ ಅಂದರೆ ಅಂಥ ಸ್ಟುಪಿಡ್ ವೈಫ್. ಇಲ್ಲಿ ಕ್ಯೂ ನೋಡ್ಬೋದು ನೆಕ್ಸ್ಟ್ ಲೆವೆಲ್ಲು. ಸದ್ಯ ನಮಗೆ ನಮ್ಮ ವ್ಯೂವರ್ಸು ಪಾಪ ಗೊತ್ತಿರೋರೇ, ಇಲ್ಲಿರೋರೇ ಪಾಪ ನಮಗೆ ಡೈರೆಕ್ಟ್ ಎಂಟ್ರಿ ಮಾಡಿಸ್ತವ್ರೆ. ನನ್ನ ಬೇಬಿಗೆ ಶರ್ಟೇ ಬಿಚ್ಚಬಾರ್ದಂತೆ. ಏನಕ್ಕೆ? ಸೊ ಟೆಂಪಲಲ್ಲಿ ಬಿಚ್ಚಲೇಬೇಕು. ಸೊ ರಶ್ ಅಂತೂ ನೆಕ್ಸ್ಟ್ ಲೆವೆಲ್ ರಶ್ ಇದೆ. ಏನು ಇವಳೇನು ಮಾತಾಡಲ್ಲ, ಕ್ಯಾಮ್ರಾ ನೋಡಿದ್ರೆ ಅಲ್ಲಿ ಮೇಕಪ್ ಮಾಡ್ಕೊಳೋದ್ರಲ್ಲಿ ನೋಡ್ತಾ ಇದ್ದೆ. ಹೆಂಗನ್ನಿಸ್ಮಾ? ಚೆನ್ನಾಗಿದೆಪ್ಪ, ದೇವಸ್ಥಾನ ರಶ್ ಜಾಸ್ತಿ ಇದ್ದಾರೆ. ರಶ್ ಅಂತೂ ನೆಕ್ಸ್ಟ್ ಲೆವೆಲ್. ಇಲ್ಲೆಲ್ಲ ನೋಡಿ ಟೆಂಪಲ್ಗೆಲ್ಲ ಬರೋದಕ್ಕೆ ಖುಷಿ ಆಗೋದೇನೆಂದ್ರೆ ಎಲ್ಲರೂ ನನ್ನೇ ನೋಡ್ತಿರ್ತಾರೆ. ಈ ಕಡೆನೂ ಅಷ್ಟೇ ಸಿಕ್ಕಾಪಟ್ಟೆ ಏನಂದರೆ ಎಷ್ಟೆಲ್ಲ ಕಷ್ಟಪಟ್ಟು ಏನೋ ಒಂದು ಎಲ್ಲಾದರೂ ಒಬ್ಬರು ಮಾತಾಡಿಸ್ತಾರೆ. ಅದಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇದೆಲ್ಲ ನೋಡ್ಬೋದು ಭಕ್ತಾದಿಗಳು. ನೋಡ್ಬೇಕು ಹೆಂಗೆಲ್ಲ ಇದ್ದಾರೆ. ನೀನು ಹೊರಕೆ ಹೊತ್ಕೋ. ನನ್ನ ಗಂಡ ಬಿಲ್ ಗೇಟ್ಸ್ ಆದರೆ ಈ ಥರ ಹಿಂಗೆ
1,000 ಸರಿ ಬೀಳ್ತೀನಿ ಅಂತ. ನನ್ನ ಗಂಡ ಬಿಲ್ಗೇಟ್ಸ್ ಏನು ಬೇಡ, ಅರುಣ್ ಅಡ್ಡ ಫುಲ್ ಫೇಮಸ್. Why you have to become Bill Gates, babe? You have to grow above that, right? ನೋಡಲಿ ಹಿಂಗೆಲ್ಲ ಮಾಡ್ತಾರೆ. ಒಂದೊಂದು ಅಜ್ಜಿಗೂ ಒಂದೊಂದು ನಮಸ್ಕಾರ ನೋಡಲಿ. ನೋಡು ಏನು ಯಾಕೋ ಗನ್ ನೆಕ್ಸ್ಟ್ ಲೆವೆಲ್ ಇವನು ಪಾಪ. ಇನ್ನೂ ಬೇಕು ಅಂತಾರ ನೋಡೋದು. ಅದು ರಶಲ್ಲಿ ಅವ್ರ ಆಂಟಿ ಪಪ್ಪ ನೋಡಿ ಇಲ್ಲೆಲ್ಲ ತಾಯಿಗೆ ಅವ್ರು ಕೊಟ್ಟಿದ್ದಾರೆ. ಇನ್ನೂ ಬೇಕಾ ಅಂತ ಥ್ಯಾಂಕ್ಸ್ ಹೇಳೋ. ಥ್ಯಾಂಕ್ ಯು ಆಂಟಿ. ಕೇಳಿಸ್ಕೊಂಡು ಫ್ಲೋಲ್ಲೇ ಇಲ್ಲ ನಮ್ಮ ಗಾನ್ ಎಲ್ಲರಿಗೂ ಮುಟ್ಟು ಬೇರೆ ಕೊಡ್ತಾವ್ರೆ. ನೀನು ಫೀಲಲ್ಲಿ ಇದನ್ನು ಬೇಬಿ ಇವಾಗ ಗಾನು ಅಮ್ಮ ಬೇಬು ಫುಲ್ಲು ಇಡೀ ಟೆಂಪಲ್ ಫುಲ್ಲು ರೌಂಡ್ಸ್ ಆಗ್ತಾ ಇದ್ದಾರೆ. ಅದು ಒಂದೊಂದು ಅಜ್ಜೆ. ನಾನು ನಡ್ಕೊಂಡು ನಮಸ್ಕಾರ, ಅವರಂತೂ ನೆಕ್ಸ್ಟ್ ಲೆವೆಲು. ಯಪ್ಪ ಅಂಕೆಲಂತೂ ಕಾಲ ಆಗ್ತಾ ಇಲ್ಲ. ಸೊ ನಾನು ನೆಕ್ಸ್ಟ್ ಟೈಮ್ ಮಾಡ್ಕೋಣ ಅಂತ ಈ ಥರ. ನನ್ನ ಕಾಲ ಆಲ್ರೆಡಿ ಹಿಡಿದ್ಬಿಟ್ಟಿದೆ. ಇವ್ರು ಅದು ಹೆಂಗೆ ಆಗ್ತಿದ್ದಾರೇನೋ ನನಗೆ ಗೊತ್ತಿಲ್ಲ. ಸೊ ಇದೆಲ್ಲರೂ ಆಗ್ತಿದ್ದಾರೆ. ಸೊ ಇವರಂತೂ ಒಂದೊಂದು ಸ್ಟೆಪ್ಗೆ ಒಂದೊಂದು ಪಾದ ನಮಸ್ಕಾರ ಮಾಡ್ತವ್ರೆ. ಫುಲ್ ಸ್ಟ್ರೈನ್ ಆಗಿಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಕಷ್ಟ ಇದೆ. ಅಂಕೆಲಂತೂ ಆಗೋದೇ ಇಲ್ಲ. ನೆಕ್ಸ್ಟು ಟ್ರೈ ಮಾಡಬೇಕು. ಸೊ ಇವರಂತೂ ನೆಕ್ಸ್ಟ್ ಲೆವೆಲ್ ಭಕ್ತಿಯಲ್ಲ ಆಗ್ತಾನೆ ಅವರೇ. ಪೇಷನ್ಸ್ಗೆ ಮೆಚ್ಕೊಬೇಕು. ನಮ್ಮ ನಿತಿನ್ ಭಾಯ್ ಅಂತೂ ಮಚ್ಚನ್ನ ಮಲಗಿಸ್ಕೊಂಡ್ಬಿಟ್ಟಿದ್ದಾನೆ. ಹಾಂ ನಮ್ಮ ಬೇಬಂತೂ ಸಾಕು ಹಾಕ್ಬಿಟ್ಟಿದ್ದಾಳೆ. ರೌಂಡ್ಸ್ ಹೊಡೆದು ಫೈನಲ್ ಆಗಿ ಒಂದು ಹೋಟ್ಲಿಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಬ್ರದರ್ ಒಬ್ರು ಇದ್ದಾರೆ ಗೊತ್ತಿರೋರು. ಏನು ಬ್ರೋ ಹೆಸರು? ತುಮಕೂರವರು. ಸೊ ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿತಾ ಇದೆ. ನಮ್ಮ ಮಚ್ಚನಂತೂ ಬಾರ ಮಚ್ಚ ಇಡ್ಲಿ ಕೊಡಿಸ್ತೀನಿ ಬಾ, ಆರ್ಡ್ರ್ ಹೇಳು. ಮಚ್ಚ ಅಂತ ಮಲಗಿಬಿಟ್ಟಿದ್ದ ಇಷ್ಟೊತ್ತು, ಇವಾಗ ಎದ್ದೋಳಿದ್ದಾರೆ. ಹಾಯ್ ಮಾಡು ಸೊ ಗೈಸ್, ಮುಗೀತು ಟೆಂಪಲ್ ದರ್ಶನ ಎಲ್ಲ ಮುಗೀತು. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್. ಆ್ಯಂಡ್ ಇವರಂತೂ ಡ್ರೈವ್ ಮಾಡಿ ಸುಸ್ತಾಗ್ಬಿಟ್ಟು ಸೊ ಇಬ್ಬರು ಬ್ಯಾಕ್ ಸೀಟಿಗೆ ಬಂದುಬಿಟ್ಟಿದ್ದೀವಿ, ಮಲ್ಕೊಂಡಿದ್ದಾರೆ. ಸೊ ಆ್ಯಕ್ಚುಲಿ ಏನು ಅಂದರೆ ಈ ಬ್ಯಾಕ್ ಸೀಟ್ ಕೂಡ ಸಿಕ್ಕಾಪಟ್ಟೆ ಕಂಫರ್ಟ್ ಇದೆ. ಇವ್ರು ನೋಡಿ ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್. ಸೊ ಕಂಪ್ಲೀಟಾಗಿ ಬಾಗೇಪಲ್ಲಿ ಹತ್ರ ನಮ್ಮ ರೆಗ್ಯುಲರು ಸಮ್ರಾಜ್ ಹೋಟೆಲ್ಗೆ ಬಂದಿದ್ವಿ. ಸೊ ಸಮ್ರಾಜ್ ಹೋಟೆಲ್ ಬಗ್ಗೆ ಗೊತ್ತಿಲ್ಲ, ನೆಕ್ಸ್ಟ್ ಲೆವೆಲಲ್ಲಿ ಇದೆ. ಮಚ್ಚರಂತೂ ಫುಲ್ ಫಾರ್ಮಲ್ ಇದ್ದಾರೆ. ಸೊ ಅವನಂತೂ ಮಾತಾಡೋ ಮೂಡಂಗೆ ಇಲ್ಲ. ನಮ್ಮ ನಿತಿನ್ ಭಾಯ್ ಅಂತೂ ಹೇಳೋಂಗೆ ಇಲ್ಲ. ಮಚ್ಚನಂತೇನೋ ಆನೆ ಬೇಕು ಅಂತ ಹಿಡ್ದಿದ್ದಾನೆ. ಇವಳೆ ಸ್ಟುಪಿಡ್ ಹೇಳ್ಕೊಟ್ಟಿದ್ದು ಅವನಿಗೆ. ಆನೆ ಬೇಕೇನಾ? ಓಯ್ ಸೊ ಗೈಸ್, ಊಟ ಆಯಿತು, ಎಲ್ಲ ಆಯಿತು. ಸೊ ವಿ ಆರ್ ಬ್ಯಾಕ್ ಟು ಹೋಮ್. ಆ್ಯಂಡ್ ಇವ್ರು ನೋಡಿ ಫುಲ್ಲು ಡೀಪಲ್ಲಿ ಎಲಿಫೆಂಟ್ಸ್ನ ನೋಡ್ತಾ ಇದೆ. ಹಾಯ್ ಮಾಡು. ಏನದು? ಏನು ನೋಡ್ತಾ ಇರೋದು ನೀನು? ಆನೆ ನೋಡ್ತಾ ಇದ್ದಾನೆ. ಎಸ್ ಬೇಬ್, ಎಲ್ಲಿಗೆ ಹೋಗ್ತಾ ಇರೋದು ಈಗ? ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಮನೆಗೆ. ನೋಡಿ ಅವನು ಹೇಳ್ತಿದ್ದಾನೆ.